ಲೋಕಸಭೆಯ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಇವತ್ತು ಕಲಬುರಗಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅವರ ಸ್ವಕ್ಷೇತ್ರ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಅವರ ತವರೂರು ಕಲಬುರಗಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ HKE ಸೊಸೈಟಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾರ್ಯಕ್ರಮದ ಬಳಿಕ ಕಾಂಗ್ರೆಸ್ ಮುಖಂಡರ ಜೊತೆ ಗೌಪ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕಲಬುರಗಿ, ಬೀದರ್, ರಾಯಚೂರು ಕ್ಷೇತ್ರದ ಮುಖಂಡರು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಇವತ್ತು ಕಲಬುರಗಿಯಲ್ಲಿಯೇ ವಾಸ್ತವ್ಯ ಹೂಡ್ತಾರೆ ಎಐಸಿಸಿ ಅಧ್ಯಕ್ಷ. ನಾಳೆ ಉತ್ತರಾಖಂಡ್ನ ಡೆಹ್ರಾಡೂನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ಕಲಬುರಗಿ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಅಖಾಡಕ್ಕಿಳಿತಾರಾ ಅಥವಾ ಮೀಸಲು ಕ್ಷೇತ್ರ ಚಾಮರಾಜನಗರಕ್ಕೆ ಎಂಟ್ರಿ ಕೊಡ್ತಾರಾ? ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಕಲಬುರಗಿಯಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಕೆಲವಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಕಳೆದ ಬಾರಿ ಸೋಲಿಲ್ಲದ ಸರದಾರ ಅಂತ ಕರೆಸಿಕೊಂಡಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಉಮೇಶ್ ಜಾಧವ್ ವಿರುದ್ಧ ಪರಾಭವಗೊಂಡಿದ್ದರು. ಇದೀಗ ಮತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸಂಘಟಿಸುವ ಜವಾಬ್ದಾರಿಯನ್ನು ಹೊಂದಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಇದೆ. ಇದರ ಜೊತೆಗೆ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿ ಮೊದಲರ್ಧ ಭಾಗ ಯಶಸ್ಸು ಕಂಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಲೋಕಸಭೆಯಲ್ಲೂ ಕೂಡ ಅಂಥದ್ದೇ ನಂಬರ್ಗಳನ್ನು ಪಡೆದುಕೊಳ್ಳಬೇಕಾದಂಥ ಸವಾಲು ಖರ್ಗೆ ಮುಂದೆ ಇದೆ. ಹೀಗಾಗಿ ಅಧಿಕೃತವಾಗಿ ಅನೇಕ ಮುಖಂಡರುಗಳು ಇವತ್ತು ಭೇಟಿಯಾಗ್ತಾ ಇದ್ದಾರೆ. ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ನೀಡ್ತಾರೆ. ರಾಜಶೇಖರಯ್ಯ, ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದು ಮುಖ್ಯವಾದರೆ, ಇನ್ನು ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚಿನ ನಂಬರ್ ತೆಗೆದುಕೊಳ್ಳೋದರ ಜೊತೆಗೆ ದೇಶದಲ್ಲಿಯೇ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಂಥ ಬಹಳ ದೊಡ್ಡ ಜವಾಬ್ದಾರಿ ಇವರ ಹೆಗಲ ಮೇಲಿದೆ. ಯಾವ ರೀತಿ ತಯಾರಿಗಳೆಲ್ಲ ನಡೀತಾ ಇದೆ? ಇವತ್ತು ತವರೂರಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ? ಹೌದು ದಶರಥ್, ಏನಂತಂದ್ರೆ ಮೊದಲ ಹಂತದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಬಳಿಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಒಂದು ಸರ್ಕಾರವನ್ನು ತರುವಲ್ಲಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಯಶಸ್ವಿಯಾಗಿದ್ರು. ಯಾಕಂದ್ರೆ ಕರ್ನಾಟಕದಿಂದ ಅದು ಕೂಡ ಕಲಬುರಗಿಯಿಂದ ಒಂದು ಎಐಸಿಸಿ ಅಧ್ಯಕ್ಷರ ಒಂದು ಆಯ್ಕೆ ಆದ ಬಳಿಕ ಒಂದು ಪ್ರತಿಷ್ಠೆ ಕಣವಾಗಿತ್ತು. ಹೀಗಾಗಿನೇ ಒಂದು ಕರ್ನಾಟಕವನ್ನ ಅವರ ಒಂದು ರಾಜ್ಯ ಆಗಿರೋದ್ರಿಂದ ಇಲ್ಲಿ ಒಂದು ಕಾಂಗ್ರೆಸ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತರೋದ್ರಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ರು. ಈಗ ಎರಡನೇದಾಗಿ ಅವರಿಗೆ ಲೋಕಸಭಾ ಚುನಾವಣೆ ಈಗ ಸವಾಲಾಗಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಈ ಒಂದು ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಸೀಟ್ಗಳನ್ನ ಒಂದು ತರೋದ್ರ ಮೂಲಕ ಒಂದು ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏನು ಆಯ್ಕೆಯಾಗಿದ್ದಾರೆ ಅದಕ್ಕೆ ಕೂಡ ಗೌರವ ಸಲ್ಲಿಸಬೇಕಾದಂತ ಅವರು ಆಗಿರ್ತಕ್ಕಂಥದ್ದು. ಹೀಗಾಗಿನೇ ಈ ಒಂದು ಕಲಬುರಗಿಯಲ್ಲಿ ಕೂಡ ಅವರು ಕೂಡ ಸ್ಪರ್ಧೆ ಮಾಡ್ತಾರ ಅಂತಕ್ಕಂಥದ್ದು ಇನ್ನೂ ಕೂಡ ಖಚಿತಪಡಿಸಿಲ್ಲ. ಯಾವಾಗ ಪ್ರಶ್ನೆ ಮಾಡಿದಾಗಲೂ ಕೂಡ ಪ್ರತಿ ಬಾರಿಯೂ ಕೂಡ ಏನು ಈಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅಂತಕ್ಕಂಥ ವಿಚಾರವಾಗಿನೇ ಒಂದು ನಂತರದ ವಿಚಾರದಲ್ಲಿ ಹೇಳ್ತೇನೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ ಹೊರತಾಗಿ ಸ್ಪಷ್ಟವಾಗಿ ಕಲಬುರಗಿಯಿಂದ ನಿಲ್ತೇನೆ ಅಂತಕ್ಕಂಥ ವಿಚಾರ ಸ್ಪಷ್ಟಪಡಿಸಿಲ್ಲ. ನೀವೇ ಇಲ್ಲಿಂದ ಮೇಲೆ ಕಳಿಸಿದ್ದೀರಿ, ಮತ್ತೆ ವಾಪಸ್ ಬರಲ್ಲ ಅನ್ನುವಂತ ಮಾತನ್ನು ಕೂಡ ಒಂದೆರಡು ಬಾರಿ ಅವರು ಹೇಳಿದ್ರು. ಆದ್ರೆ ಅವರಿಗೆ ಈ ಒಂದು ಸ್ಪರ್ಧೆ ಮಾಡೋದಕ್ಕಿಂತಲೂ ಈ ಒಂದು ಕ್ಷೇತ್ರ ಏನಿದೆ ಈ ಕ್ಷೇತ್ರದಿಂದ ಹೆಚ್ಚಿನ ಸೀಟ್ಗಳನ್ನ ತರ್ತಕ್ಕಂಥದ್ದು ಸವಾಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕಲಬುರಗಿ ಭಾಗದ ಏನು ರಾಯಚೂರು ಆಗಿರ್ಬೋದು, ಬೀದರ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಈ ಕ್ಷೇತ್ರಗಳಲ್ಲಿ ಒಂದು ಕಾಂಗ್ರೆಸ್ನ ಪತಾಕೆ ಹಾರಿಸೋದು ಕೂಡ ಒಂದು ಸಾಕಷ್ಟು ಪ್ರತಿಷ್ಠೆಯ ವಿಷಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗ ಈ ಒಂದು ಏನು ಗರ್ವಾಪ್ಸಿ ಏನ್ ನಡೆದಿದೆ ಆ ಒಂದು ಗರ್ವಾಪ್ಸಿಯನ್ನು ತಡೆಗಟ್ಟೋದ್ರಲ್ಲೂ ಕೂಡ ಈ ಒಂದು ಎಐಸಿಸಿ ಅಧ್ಯಕ್ಷರು ಈ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ. ಹೀಗಾಗಿ ಒಂದು ಸಂಘಟನೆಯನ್ನ ಮತ್ತೆ ಈಗ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಏನು 11 ಗಂಟೆಗೆ ಏನು ವಿಶೇಷ ವಿಮಾನದಲ್ಲಿ ಕಲಬುರಗಿಗೆ ಎಐಸಿಸಿ ಅಧ್ಯಕ್ಷರು ಆಗಮಿಸಲಿರುವಂತದ್ದು. ಈ ಒಂದು ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ಭಾಗಿಯಾಗ್ತಕ್ಕಂತ ಖರ್ಗೆ ಅವರು ನಂತರದಲ್ಲಿ ಈ ಒಂದು 4 ಜಿಲ್ಲೆಗಳ ಒಂದು ಮುಖಂಡರೊಟ್ಟಿಗೆ ಒಂದು ಸಭೆ ನಡೆಸ್ತಾರೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ಬಲಾಬಲವನ್ನು ಏನು ತೋರಿಸಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹೆಚ್ಚಿನ ಸೀಟ್ಗಳನ್ನ ಕೂಡ ಗೆಲ್ಲಿಸಬೇಕಾಗಿರ್ತಕ್ಕಂಥದ್ದು. ಈ ಒಂದು ಪಕ್ಷ ಸಂಘಟನೆಯನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಪಕ್ಷದಲ್ಲಿನ ಮುಖಂಡರನ್ನ ಉಳಿಸ್ಕೊಳ್ಳುವಂಥದ್ದು ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಖರ್ಗೆ ಅವರಿಗೆ ಸವಾಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಸಭೆಗಳನ್ನ ಈಗ ನಡೆಸಲಿಕ್ಕೆ ಆರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಭಾಗದಲ್ಲಿ ಒಂದು ಅವರ ಏನು ಈಗ ನಾಯಕರುಗಳಿದ್ದಾರೆ ಆ ನಾಯಕರುಗಳಿಗೆ ಯಾವೆಲ್ಲ ರೀತಿಯ ರೂಪುರೇಷೆಗಳನ್ನ ಅವರು ನೀಡ್ತಾರೆ ಅನ್ನೋದು ಕೂಡ
ಸಾಕಷ್ಟು ಏನು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಕಳೆದ ಒಂದು ಸೋಲಿಲ್ಲದ ಸರ್ದಾರ್ ಅಂತಾನೆ ಹೆಸರು ಮಾಡಿರ್ತಕ್ಕಂತ ಒಂದು ಸಾಕಷ್ಟು 9 ಬಾರಿ ವಿಧಾನಸಭೆ 2 ಬಾರಿ ಲೋಕಸಭೆ ಆಯ್ಕೆಯಾಗಿದ್ರು. ಅವರ ಒಂದು ಸೂತ್ರಗಳಿಂದವೇ ಆ ಒಂದು ಸೂತ್ರಗಳು ಯಾವೆಲ್ಲ ರೀತಿ ವರ್ಕ್ ಈ ಒಂದು ಸಭೆಯಲ್ಲಿ ನಡೆಯುತ್ತೆ ಅಂತಕ್ಕಂಥ ವಿಚಾರ ಕೂಡ ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು. ಹೀಗಾಗಿ ಈ ಕಲಬುರಗಿಯಲ್ಲಿ ಒಂದು ಸಭೆ ನಡೀಲಿಕ್ಕಿದೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಈ 4-6 ಜಿಲ್ಲೆಯ ಒಂದು ಮುಖಂಡರು ಕೂಡ ಅವರೊಟ್ಟಿಗೆ ಸೇರ್ತಾರೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಇವತ್ತು ಕಲಬುರಗಿಯಲ್ಲಿ ವಾಸ್ತವ್ಯ ಕೂಡ ಹೂಡಲಿದ್ದಾರೆ. ಅದಾದ ಬಳಿಕ ನಾಳೆ ದಿವಸ ಏನಂತಂದ್ರೆ ವಿಶೇಷ ವಿಮಾನದ ಮೂಲಕ ಏನು ಉತ್ತರಾಖಂಡ್ನ ಡೆಹ್ರಾಡೂನ್ಗೆ ಒಂದು ಕಾಂಗ್ರೆಸ್ ಸಭೆಗೆ ಪಾಲ್ಗೊಳ್ಳಿಕ್ಕೆ ತೆರಳಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಾಕಷ್ಟು ಪ್ರತಿಷ್ಠೆ ಕಣ ಆಗಿರ್ತಕ್ಕಂಥ ಕರ್ನಾಟಕವನ್ನ ಒಂದು ಬಲಿಷ್ಠ ಮಾಡೋದಕ್ಕೆ ಖರ್ಗೆ ಅವರೀಗ ಪಣತೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಜಶೇಖರಯ್ಯ ನಿಮ್ಮೆಲ್ಲ ಮಾಹಿತಿಗೆ.